ಇಲ್ಲಿಗೆ ಮಾತಿನ ಮಲ್ಲ ಯುದ್ಧ ನಿಲ್ಲೋದಿಲ್ಲ. ಮುಂದುವರೆದ ಭಾಗದ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಮ್ಮ ವಿರೋಧ ಬಿಜೆಪಿಯ ರಾಮನಿಗೆ ಮಾತು. ನಾವು ಗಾಂಧಿ ರಾಮನನ್ನ ಪ್ರೀತಿಸ್ತೇವೆ, ಬಿಜೆಪಿಯ ರಾಮನನ್ನಲ್ಲ. ಬಿಜೆಪಿಗರಿಗೆ ಕುಟುಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಮಗೆ ದಶರಥ ರಾಮ ಬೇಕು, ಮೋದಿ ರಾಮ ಬೇಡ. ಬಿಜೆಪಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಕಾಂಗ್ರೆಸ್ ರಾಮನ ವಿಚಾರದಲ್ಲಿ, ರಾಮ ಮಂದಿರದ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ನಿಲುವನ್ನು ತೆಗೆದುಕೊಳ್ತಾ ಇದೆ. ನಾವು ರಾಮ ಭಕ್ತರು, ನಮ್ಮ ಹೆಸರಿನಲ್ಲೂ ರಾಮ ಇದ್ದಾನೆ ಅಂತಾರೆ, ರಾಮ ಮಂದಿರದ ಉದ್ಘಾಟನೆಗೆ ಗೈರಾಗ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ, ಬಿಜೆಪಿ ರಾಮನ್ನಲ್ಲ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ, ಬಿಜೆಪಿ ರಾಮನ್ನ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ರಾಮ ಸರ್ವಾಂತರ್ಯಾಮಿ ಅಂಥೇಳಿ ಕೇಳಿದ್ವಿ, ಓದಿದ್ವಿ, ಕಥೆಗಳಲ್ಲಿ ತಿಳಿದುಕೊಂಡಿದ್ವಿ. ಈಗ ಕಾಂಗ್ರೆಸ್ಸಿಗರು ಬಿಜೆಪಿಯ ರಾಮ, ಕಾಂಗ್ರೆಸ್ನ ರಾಮ ಅನ್ನುವಂತಹ ಒಂದು ಹೊಸ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಏನು ಸೂಚಿಸ್ತಾ ಇದೆ ಸುಖೇಶ್ ಇದು? ಪ್ರೇಮ್, ಒಂದು ಸ್ಪಷ್ಟ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ವಿಚಾರ ಶುರುವಾದಾಗಲಿಂದಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ಆಡಿಕೊಂಡು ಬಂದಂತಹ ಮಾತುಗಳೇನು ಅಥವಾ ಆಹ್ವಾನವನ್ನು ತಿರಸ್ಕರಿಸಿದ್ದೇನು ಎಲ್ಲವೂ ಕೂಡ ಬೇರೆ ಬೇರೆ ಲೆಕ್ಕಾಚಾರ. ಅಂದ್ರೆ ಇಡೀ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ವಿಚಾರವನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದೆ, ಅದಕ್ಕೆ ನಮ್ಮ ವಿರೋಧ ಅನ್ನುವಂತ ಮಾತನ್ನ ಮೊದಲಿಂದ ಹೇಳ್ಕೊಂಡು ಬಂದ್ರು. ಆದ್ರೆ ಆಹ್ವಾನವನ್ನ ತಿರಸ್ಕರಿಸಿದ್ರು. ನಂತರದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳನ್ನ ಕಾಂಗ್ರೆಸ್ ನಾಯಕರುಗಳು ಆಡಿದಂತಹ ಬೆಳವಣಿಗೆಗಳು ಕೂಡ ನಡೀತು. ಅದು ವಿವಾದದ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಆದ್ರೆ ಈಗಲೂ ಕೂಡ ಅಂದ್ರೆ ಪ್ರತಿಷ್ಠಾಪನೆಯ ನಂತರವೂ ಕೂಡ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇರುವಂತದ್ದು, ನಾವು ಹೇಳುವಂಥದ್ದು ಗಾಂಧೀಜಿ ಹೇಳಿದಂತ ರಾಮತತ್ವ, ಗಾಂಧೀಜಿ ಹೇಳಿದಂತ ರಾಮರಾಜ್ಯ, ದಶರಥನ ಪುತ್ರ ರಾಮ ಅನ್ನೋ ನಾವು ಒಪ್ಕೊಳ್ತೀವಿ. ಆದ್ರೆ ಇದು ಬಿಜೆಪಿಯ ರಾಮ ಅನ್ನುವ ಮೂಲಕವಾಗಿ ಪ್ರಾಣ ಪ್ರತಿಷ್ಠಾಪನೆಯ ನಂತರವೂ ಕೂಡ ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿಯ ರಾಮ, ರಾಜಕೀಯ ರಾಮ ಅನ್ನುವಂಥದ್ನೇ ಮುನ್ನೆಲೆಗೆ ತಂದು ಕಾಂಗ್ರೆಸ್ ನಾಯಕರುಗಳು ಮಾತನಾಡ್ತಿರುವಂತೆ ಕಾಣಿಸ್ತಾ ಇದೆ. ಪ್ರೇಮ್. ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.